ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದೆ. ಸರ್ಕಾರವು ತನ್ನ ಇಚ್ಛೆಯಂತೆ ಅಧಿಕಾರಿಗಳನ್ನ ಪದೇ ಪದೇ ವರ್ಗಾವಣೆ ಮಾಡುವಂತಿಲ್ಲ ಅಂತ ಹೇಳಿ ಕೋರ್ಟ್ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಏನು ಈ ಸುದ್ದಿ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಒಬ್ಬ ಅಧಿಕಾರಿಗೆ ಒಂದು ಕಡೆ ಕೆಲಸ ಮಾಡಲು ನಿಗದಿತ ಅವಧಿ ಇರ್ತದೆ. ಸೊ ಆ ಅವಧಿ ಮುಗಿಯುವ ಮೊದಲೇ ಅವರನ್ನ ವರ್ಗಾವಣೆ ಮಾಡುವಂತಿಲ್ಲ ಅಂತ ಹೇಳಿದೆ. ಒಂದು ವೇಳೆ ಅರ್ಧದಲ್ಲೇ ವರ್ಗಾವಣೆ ಮಾಡಲೇಬೇಕು ಅಂದ್ರೆ ಅದಕ್ಕೆ ಸರಿಯಾದ ಕಾರಣ ಇರಬೇಕು. ಸುಮ್ಮನೆ ಆಡಳಿತಾತ್ಮಕ ಕಾರಣ ಅಂತ ಹೇಳಿ ವರ್ಗಾವಣೆ ಮಾಡಲು ಬರುವುದಿಲ್ಲ ಅಂತ ಹೇಳಿದೆ. ಅದೇ ರೀತಿ ಶಾಸಕರು ಅಥವಾ ಮಂತ್ರಿಗಳು ಪತ್ರ ಬರೆದ್ರು ಎಂಬ ಕಾರಣಕ್ಕೆ ಅಧಿಕಾರಿಯನ್ನ ವರ್ಗಾವಣೆ ಮಾಡುವುದು ತಪ್ಪು. ಇದು ಕಾನೂನು ಬಾಹಿರ ಅಂತ ಹೇಳಿ ಕೋರ್ಟ್ ಕೂಡ ಸ್ಪಷ್ಟನೆ ನೀಡಿದೆ. ಇನ್ನು ವರ್ಗಾವಣೆ ಮಾಡುವಾಗ ಸರ್ಕಾರದ ಹಳೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎನ್ನುವ ಸೂಚನೆಯನ್ನ ಕೂಡ ನೀಡಿದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.